ಘಟನೆಯಿಂದ ನೊಂದಿರುವಂತಹ ಎಎಸ್ಪಿ ನಾರಾಯಣ ಬರಮಣ್ಣಿ ಸ್ವಯಂ ಪ್ರೇರಿತವಾಗಿ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ್ರು ಎಎಸ್ಪಿ ನಾರಾಯಣ ಬರಮಣ್ಣಿ ಅವರು. ಸಿಎಂ ಸಮ್ಮುಖದಲ್ಲೇ ಮನವೊಲಿಸಲು ಯತ್ನಿಸಿದ್ರು ಹಿರಿಯ ಅಧಿಕಾರಿಗಳು. ಆದರೆ ಅಧಿಕಾರಿಗಳ ಮನವೊಲಿಕೆಗೂ ಕೂಡ ಬಗ್ಗದೆ ವಿಆರ್ಎಸ್ಗೆ ಮುಂದಾಗಿದ್ರು ನಾರಾಯಣ ಬರಮಣ್ಣಿ ಅವರು. ಇಲ್ಲ, ನಾನು ವಾಲಂಟ್ರಿ ರಿಟೈರ್ಮೆಂಟ್ ತಗೋತೀನಿ, ಸ್ವಯಂ ಪ್ರೇರಿತ ನಿವೃತ್ತಿ ತಗೋತೀನಿ, ಯಾಕೆಂದರೆ ಅದು ವೇದಿಕೆಯ ಮೇಲೆ ಆದ ಅವಮಾನ. ಇಷ್ಟು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಕೊನೆಗೆ ಇಂಥ ಅವಮಾನ ಆಯ್ತಲ್ಲ ಅಂತ ತುಂಬ ಜನ ಮನಸ್ಸಿಗೆ ತಗೊಂಡ್ಬಿಡ್ತಾರೆ. ಅದನ್ನ ಎಲ್ಲರ ಮುಂದೆ ಅವಮಾನ ಆಯಿತು. ಕೈ ಎತ್ತದು ಅಂದರೆ ತಮಾಷೆ ಆಟ ಅಲ್ಲ. 20 ವರ್ಷ 25 ವರ್ಷ 30 ವರ್ಷ ಸರ್ವಿಸ್ ಮಾಡಿರ್ತಾರೆ ಅವರು ಇಲಾಖೆನಲ್ಲಿ. ಹೀಗೆ ಮಾಡಿಬಿಟ್ರಲ್ಲ ಅಂತ ಮನಸ್ಸಿಗೆ ತುಂಬ ನೋವು ಮಾಡ್ಕೋತಾರೆ. ವಿಆರ್ಎಸ್ಗೆ ಅಪ್ಲೈ ಮಾಡ್ಕೋತಾರೆ. ಆದರೆ ಸಂಧಾನ ನಡೆಸೋ ಕೆಲಸ ಆಗಿತ್ತು, ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಆಗಿತ್ತು. ಹಿರಿಯ ಅಧಿಕಾರಿಗಳು ಇವರ ಮನವೊಲಿಸೋ ಕೆಲಸವನ್ನ ಮಾಡಿದ್ರು. ವಿಆರ್ಎಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ವಾಲಂಟರಿ ರಿಟೈರ್ಮೆಂಟ್ಗೆ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ನನಗೆ ಸ್ವಯಂ ನಿವೃತ್ತಿಯನ್ನ ತಗೊಳ್ಬೇಕು ಅಂತ ಅವ್ರಿಗೆ ಆಸೆ ಆಗ್ಬಿಡುತ್ತೆ. ಆಸೆ ಅನ್ನೋದಕ್ಕಿಂತ ದುಃಖದಲ್ಲಿ ನಿರ್ಧಾರಕ್ಕೆ ಬರ್ತಾರೆ, ಅರ್ಜಿ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಮನವೊಲಿಕೆ ಕಾರ್ಯ ಕೂಡ ನಡೆಯುತ್ತೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಹಿರಿಯ ಅಧಿಕಾರಿಗಳು ಅವರ ಮನವೊಲಿಕೆಗೆ ಪ್ರಯತ್ನವನ್ನ ಪಡ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈ ಇನ್ಸಿಡೆಂಟಿಂದನೇ ಅವರಿಗೆ ಮನಸ್ಸಿಗೆ ನೋವಾಗಿ ವಿಆರ್ಎಸ್ಗೆ ಅಪ್ಲೈ ಮಾಡ್ಕೊಂಡಿದ್ರಾ? ಅದನ್ನು ಯಾರ ಹತ್ರ ಆದರೂ ಸ್ನೇಹಿತರ ಹತ್ರ ಅವ್ರು ಹೇಳ್ಕೊಂಡಿದ್ರಾ? ಅದಾದ ನಂತರ ಏನಾಯಿತು ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಈ ಘಟನೆ ಏನಿತ್ತು, ಈ ಘಟನೆ ಸಾಕಷ್ಟು ಮನಸ್ಸಿಗೆ ನೋವನ್ನು ಮಾಡಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ನಾರಾಯಣ ಬರಮಣ್ಣಿಯವರು ಅವರ ಸ್ನೇಹಿತರ ಜೊತೆಗೆ ಮತ್ತು ಅವರ ಕುಟುಂಬಸ್ಥರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದರೆ ಏಪ್ರಿಲ್ 28ನೇ ತಾರೀಕು ಬೆಳಗಾವಿಯಲ್ಲಿ ನಡೆದಂಥ ಆ ಘಟನೆ ಏನಿತ್ತು, ಆ ಘಟನೆಯ ಸಂದರ್ಭದಲ್ಲಿ ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಮಾಧ್ಯಮಗಳಲ್ಲಿ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಏನು ಪ್ರಚಾರ ಆಗಿತ್ತು. ಪ್ರಸಾರ ಆದ ಬಳಿಕ ಅದನ್ನು ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಟೀಕೆಯನ್ನು ಮಾಡಿದರು. ಸಾಮಾನ್ಯವಾಗಿ ಸರಿಸುಮಾರು 25-30 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರು, ಜೊತೆಗೆ ಅದು ತಾನು ಮಾಡದೇ ಇರೋಂಥ ತಪ್ಪು ಬೇರೆ ಯಾರೋ ಮಾಡಿದಂಥ ತಪ್ಪಿಗೆ ಅವರಿಗೆ ಬಹಿರಂಗವಾಗಿ ಈ ರೀತಿಯಲ್ಲಿ ಅವಮಾನ ಆಗುವಂಥದ್ದು ಯಾರಿಗೂ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 30 ವರ್ಷದಿಂದ ಕೆಲಸವನ್ನು ಮಾಡಿರ್ತಾರೆ ಆ ಇಲಾಖೆಯಲ್ಲಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಅವರ ಕೈ ಕೆಳಗಡೆ ಕೆಲಸ ಮಾಡುವಂಥ ಅಧಿಕಾರಿಗಳ ಮುಂದೆ, ಜೊತೆಗೆ ಅವರ ಮೇಲಧಿಕಾರಿಗಳ ಮುಂದೆ ಈ ರೀತಿಯಲ್ಲಿ ಸಿಎಂ ಅವರು ನಡ್ಕೊಂಡಿರೋಂಥದ್ದು ಸೂಕ್ತ ಅಲ್ಲ ಅನ್ನೋದು ಅವರ ವಾದ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ಸ್ವಯಂ ನಿವೃತ್ತಿಯನ್ನು ಕಳೆದ 1 ವಾರದ ಹಿಂದೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾವಾಗ ಈ ರೀತಿಯಲ್ಲಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಹಿರಿಯ ಅಧಿಕಾರಿಗಳು ಅದನ್ನು ಮನೆವೊಲಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡಿರೋಂಥದ್ದು. ಅದಾದ ನಂತರ ಸಿಎಂ ಅವರ ಜೊತೆಯಲ್ಲೇ ಕೂರಿಸಿ ಅವರನ್ನು ಮಾತುಕತೆಯನ್ನು ಮಾಡಿ ಆ ಸ್ವಯಂ ನಿವೃತ್ತಿಯ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಇದೆಲ್ಲ ಕೂಡ ಪ್ರಕ್ರಿಯೆಗಳು ನಡೆದಿದೆ. ಆದರೆ ನಾರಾಯಣ ಬರಮಣ್ಣಿಯಿಂದ ಅವರಿಂದ ಯಾವುದೇ ರೀತಿಯ ಅಧಿಕೃತವಾಗಿ ಪ್ರಕರಣವನ್ನು, ಅಂದರೆ ಅವರ ವಿಆರ್ಎಸ್ ನಿರ್ಧಾರ ಏನಿತ್ತು ಆ ವಿಆರ್ಎಸ್ ನಿರ್ಧಾರವನ್ನು ವಾಪಸ್ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಇದೇ ಜುಲೈ 6ನೇ ತಾರೀಕಿಗೆ ಅದಕ್ಕೆ 1 ತಿಂಗಳಾಗುವಂಥದ್ದು. ಅಂದರೆ ಆ ವಿಆರ್ಎಸ್ ಅನ್ನು ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 6ನೇ ತಾರೀಕು ಡೆಡ್ಲೈನ್ ಇರುವಂಥದ್ದು. ಅಷ್ಟರ ಒಳಗಾಗಿ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಅಷ್ಟರ ಒಳಗಾಗಿ ಒಂದು ತೀರ್ಮಾನವನ್ನು ಮಾಡಿ ಆ ಸ್ವಯಂ ನಿವೃತ್ತಿಯ ನಿರ್ಧಾರವನ್ನು ವಾಪಸ್ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ, ಜೊತೆಗೆ ಸಿಎಂ ಅವರೇ ಖುದ್ದಾಗಿ ಅವರನ್ನ ಭೇಟಿಯನ್ನ ಮಾಡಿಸಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆದರೆ ನಾರಾಯಣ ಬರಮಣ್ಣಿಯವರು ಇದರ ಬಗ್ಗೆ ಈಗಷ್ಟೇ ಮಾಹಿತಿಗಳನ್ನ ಕೊಡಬೇಕು, ಅಧಿಕೃತವಾದ ಮಾಹಿತಿಗಳನ್ನ ಅವರ ಸ್ಟ್ಯಾಂಡ್ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವನ್ನ ಕೊಡಿಸಬೇಕಾಗಿರುವಂಥದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಅವರು ಸಲ್ಲಿಸಿರ್ತಕ್ಕಂಥ ವಿಆರ್ಎಸ್ ಅರ್ಜಿ, ಈಗ ಸಲ್ಲಿಸಿರುವಂತಹ ವಿಆರ್ಎಸ್ ಅರ್ಜಿಯಲ್ಲಿ ಅವ್ರು ಏನು ಬರ್ಕೊಂಡಿದ್ರು ಅವ್ರು ಹೇಳ್ತಾರೆ, ನಾನು ಇಷ್ಟು ವರ್ಷಗಳಿಂದ ಇಲಾಖೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ, ಸಾಕಷ್ಟು ವರ್ಷದಿಂದ ಸೇವೆಯನ್ನು ಸಲ್ಲಿಸಿದ್ದೇನೆ, ಕೆಲವೊಂದು ಬೆಳವಣಿಗೆಯಿಂದ ಮಾನಸಿಕವಾಗಿ ನೊಂದಿದ್ದು, ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಇಷ್ಟು ಮಾತ್ರ ಹೇಳಿದ್ದಾರೆ. ಸ್ವಯಂ ನಿವೃತ್ತಿ ತೆಗೆದುಕೊಳ್ಳೋದಕ್ಕೆ ತೀರ್ಮಾನಿಸಿದ್ದೇನೆ, ಸೇವೆಯಿಂದ ನನ್ನನ್ನು ಮುಕ್ತಿಗೊಳಿಸಬೇಕೆಂದು ಕೋರುತ್ತೇನೆ ಅಂತ ಅವರು ಅರ್ಜಿಯಲ್ಲಿ ಬರ್ಕೊಂಡಿದ್ದಾರೆ. ನಿವೃತ್ತಿಗೆ ಅವರು ಕೊಟ್ಟಂತಹ ಕಾರಣ, ಕೆಲವೊಂದು ಬೆಳವಣಿಗೆಯಿಂದ ಮಾನಸಿಕವಾಗಿ ನಾನು ನೊಂದಿದ್ದೇನೆ. ರೀಸನ್ ಬರಿಬೇಕಾಗತ್ತೆ. ಕೆಲವರು ಆರೋಗ್ಯ ಸರಿ ಇಲ್ಲ ಅಂತನೋ, ಕೆಲವರು ಕುಟುಂಬಕ್ಕೆ ಸಮಯ ಕೊಡೋಕ್ಕಾಗ್ತಿಲ್ಲ ಅಂತನೋ, ಈ ಥರ ಎಲ್ಲ ರೀಸನ್ಗಳನ್ನ ಬರೀತಾರೆ. ಇವರು ನಾರಾಯಣ ಬರಮಣ್ಣಿಯವರು ಬರೆದಿರೋದು ಕೆಲವೊಂದು ಬೆಳವಣಿಗೆಯಿಂದ ಮಾನಸಿಕವಾಗಿ ನೊಂದಿದ್ದು, ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಲು ತೀರ್ಮಾನಿಸಿದ್ದೇನೆ, ಸೇವೆಯಿಂದ ನನ್ನನ್ನು ಮುಕ್ತಿಗೊಳಿಸಬೇಕು ಅಂತ ಕೋರುತ್ತೇನೆ ಅಂತ ಅವರು ತಮ್ಮ ವಿಆರ್ಎಸ್ ಅರ್ಜಿಯಲ್ಲಿ ಬರ್ಕೊಂಡಿದ್ದಾರೆ. ಸೊ ಇದಾದ ನಂತರವೂ ಕೂಡ ಅವರ ಮನವೊಲಿಕೆ ಕಾರ್ಯಗಳು ನಡೆದಿದೆ.
ಈ 6ನೇ ತಾರೀಕು ಜುಲೈ 6ನೇ ತಾರೀಕಿನ ಒಳಗೆ ಏನಾದರೂ ಒಂದು ತೀರ್ಮಾನ ಆಗಬೇಕಾಗುತ್ತೆ. ಯಾಕೆಂದರೆ ಒಂದು ತಿಂಗಳಾಗುತ್ತೆ, ಅಷ್ಟರಲ್ಲಿ ಇಲಾಖೆ ಕೂಡ ಒಂದು ನಿರ್ಧಾರ ತಗೊಂಡು ಅದಕ್ಕೆ ಸ್ಯಾಂಕ್ಷನ್ ಲೆಟರ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ಮನವೊಲಿಕೆ ಕಾರ್ಯ.